ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ 76ನೇ ಗಣರಾಜ್ಯೋತ್ಸವವು ಸಂಭ್ರಮದಿಂದ ನಡೆಯಿತು. ಕಣಚೂರು ಸಂಸ್ಥೆಯಲ್ಲಿ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ಹಾಜಿ ಯುಕೆ ಮೋನು ಅವರು ನೆರವೇರಿಸಿದರು. ಬಳಿಕ ಮಾತಾಡಿ 76ನೇ ಗಣರಾಜ್ಯೋತ್ಸವವನ್ನು ನಾವಿಂದು ಆಚರಿಸುತ್ತಿದ್ದೇವೆ ಎಂದ ಅವರು ಗಣರಾಜ್ಯೋತ್ಸವದ ಸಂದೇಶವನ್ನು ಸಾರಿದರು. ಇಡೀ ರಾಷ್ಟ್ರವನ್ನ ಕಾಲ್ನಡಿಗೆಯಲ್ಲಿ ಅಥವಾ ಒಂದೊಂದು ವಿಭಾಗಗಳಲ್ಲಿ ಸಂಪರ್ಕಿಸಿ ಮಹಾತ್ಮ ಗಾಂಧಿಯವರು ಈ ದೇಶದ ಪ್ರಜೆಗಳನ್ನು ಒಗ್ಗೂಡಿಸಿದರು. ಉಪ್ಪಿನ ಸತ್ಯಾಗ್ರಹ ಮಾಡಿದರು. ಭಾರತ ಬಿಟ್ಟು ತೊಲಗಿ ಅಂತೇಳಿ ಪರಕೀಯರಿಗೆ ಆಹ್ವಾನ ಕೊಟ್ಟರು. ನೀವು ಈ ದೇಶದಲ್ಲಿ ಇರಬಾರ್ದು, ನಮ್ಮ ದೇಶವನ್ನು ನಮಗೆ ಬಿಟ್ಟುಕೊಡಿ, ನೀವು ಹೋಗಿ ಇಲ್ಲಿಂದ ತೊಲಗಿ ಅಂತ ಹೇಳುವಂಥದ್ದು. ಇದು 1947ನೇ ಇಸ್ವಿ ಮಧ್ಯರಾತ್ರಿಯಲ್ಲಿ ಬ್ರಿಟಿಷರು ಹೋಗಲೇಬೇಕಾಯಿತು ಭಾರತವನ್ನು ಬಿಟ್ಟು. ಈ ದೇಶವನ್ನು ಬಿಟ್ಟು ಹೋದಾಗ ನಮಗೆ ಅತ್ಯಂತ ಕಡು ಕಷ್ಟಗಳ ಕಾಲ ಇತ್ತು. ಇವತ್ತಿನಾಗೆ ಸ್ಕೂಲ್ ಬಸ್ ಇರಲಿಲ್ಲ, ಸ್ಕೂಲ್ಗಳಿರಲಿಲ್ಲ, ಕಾಲೇಜುಗಳಿರಲಿಲ್ಲ, ಈ ಕಾಣುವ ಮಂಗಳೂರು ಸೇತುವೆ ಕೂಡ ಇರಲಿಲ್ಲ. ಫ್ರೀಡಮ್ ಫೈಟರ್ಸ್ Baba Saheb Ambedkar and Gandhiji, who have undergone a lot of oppression and humiliation in their lives, they had a dream. They had a dream of giving the citizens of India their rights, and they want them to enjoy their freedom. So they all huddled up and they wanted to have their constitutions, and they compiled this beautiful constitution. It took almost 3 years. By 1950 we declared ourselves a republic. This Republic Day is a commemoration of this completion of this constitution. ಈ ಸಂದರ್ಭದಲ್ಲಿ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಅಬ್ದುಲ್ ರಹಿಮಾನ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಡೀನ್ ಡಾಕ್ಟರ್ ಸಹನಾವಾಜ್ ಮಣಿಪ್ಪಾಡಿ, ಕಣಚೂರು ಹೆಲ್ತ್ ಸೈನ್ಸ್ ಅಡ್ವೈಸರಿ ಕೌನ್ಸಿಲ್ನ ಚೇರ್ಮನ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ, ಸದಸ್ಯರಾದ ಡಾಕ್ಟರ್ ಎಂ ವೆಂಕಟರಾಯ ಪ್ರಭು, ಕಣಚೂರು ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ನ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಹರೀಶ್ ಶೆಟ್ಟಿ, ಉಪವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅಂಜನ್ ಕುಮಾರ್, ಕಣಚೂರು ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ನ ಮುಖ್ಯ ವೈದ್ಯಕೀಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಪ್ರಾಂಶುಪಾಲರಾದ ಡಾಕ್ಟರ್ ಮೊಹಮ್ಮದ್ ಸುಹೇಲ್, ಅಲೈಡ್ ಹೆಲ್ತ್ ಸೈನ್ಸಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಶಮೀಮಾ, ಕಣಚೂರು ನರ್ಸಿಂಗ್ ಸೈನ್ಸಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಮೋಲಿ ಸಲ್ಡಾನಾ, ಕಣಚೂರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ವಿದ್ಯಾಪ್ರಭಾ ಆರ್, ಫಾರ್ಮಸಿಯ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೀವ್ ಕುಮಾರ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸಸ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಇಕ್ಬಾಲ್ ಯುಟಿ, ಮಹಿಳಾ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶಹಿದಾ ಕಲ್ಲಾಜೆ, ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲರಾದ ಕರಿನಾ ಟ್ರೆಸಿಲ್ಲಾ ಡಿಸೋಜಾ, ಪ್ರೀ ಸ್ಕೂಲ್ನ ಪ್ರಾಂಶುಪಾಲರಾದ ಲೆನೆಟ್ ಡಿಸೋಜಾ ಉಪಸ್ಥಿತರಿದ್ದರು. ಶರೀರಶಾಸ್ತ್ರ ವಿಭಾಗದ ಎಚ್ಒಡಿ ಡಾಕ್ಟರ್ ರೋಷನ್ ಧನ್ಯವಾದವನ್ನು ಸಮರ್ಪಿಸಿದರು. ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.